ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಡೈರೀಸ್. ಇವತ್ತಿನ ವ್ಲಾಗ್ ಬಂದು ಶ್ರೀರಾಮ ನವಮಿ ಹಬ್ಬದ ದಿವಸದ್ದು ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಇವತ್ತು ಶ್ರೀರಾಮ ನವಮಿ ಇತ್ತಲ್ವಾ, ಸೊ ಅದರಿಂದ ಈ ಥರ ಸ್ಪೆಷಲ್ ಡೇಸಲ್ಲೆಲ್ಲ ಮನೇಲಿ ಎಲ್ಲರೂ ನನ್ನ ಕೆಲಸ ಅಂತ ಶೇರ್ ಮಾಡಿಕೊಂಡು ಹೆಲ್ಪ್ ಮಾಡ್ಕೊತೀವಿ. ಸೊ ಬೇಗ ಆಗುತ್ತೆ. ಇನ್ನು ಇವರು ನನಗೆ ಮನೆ ಒರೆಸ್ಕೊಡ್ತೀನಿ ನೀನು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಬಿಡು ಅಂತ ಹೇಳಿದ್ರು. ಸೊ ಅವರೇ ಮನೆ ಒರೆಸ್ತಿದ್ದಾರೆ. ಇನ್ನು ಮನೆ ಒರೆಸ್ಕೊಳ್ಳೋವಾಗ ನೀರಿಗೆ ಕಲ್ಲುಪ್ಪು ಅರಿಶಿಣ ಪುಡಿ ಹಾಕ್ಕೊಂಡು ಒರೆಸೋದ್ರಿಂದ ಮನೇಲಿ ಆ ನೆಗೆಟಿವಿಟಿ ಅನ್ನೋದು ಏನಿರುತ್ತೆ ಅದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಅದು ಫಾಲೋ ಮಾಡ್ತೀನಿ. ಇನ್ನು ಅಮ್ಮ ಬಂದು ಹ್ಯಾಂಡಲ್ ವಾಶ್ ಮಾಡೋದು ಸ್ವಲ್ಪ ಬಟ್ಟೆಗಳಿತ್ತು. ಅಂದರೆ ಎಲ್ಲ ಮಿಷಿನ್ಗೆ ಹಾಕೋಕ್ಕಾಗಲ್ಲ ಅಲ್ವಾ. ಸೊ ಒಂದು ವೀಕ್ಲಿ 2 ಟೈಮ್ಸ್ 3 ಟೈಮ್ಸು ಹ್ಯಾಂಡಲ್ ವಾಶ್ ಮಾಡೋದನ್ನು ಹ್ಯಾಂಡಲ್ ವಾಶ್ ಮಾಡ್ಕೊಬಿಡ್ತೀವಿ. ಇನ್ನು ಅಮ್ಮ ಸ್ನಾನ ಮಾಡಿರಲಿಲ್ಲ ಅಲ್ವಾ, ಸೊ ನಾನು ವಾಶ್ ಮಾಡಿಬಿಟ್ಟು ಬಂದು ಹಂಗೆ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ವಾಶ್ ಮಾಡ್ತಾಯಿದ್ರು. ಇನ್ನು ನಾನು ಸರಿ ಆಯಿತು, ಪೂಜೆಗಿಂತ ಮುಂಚೆ ನೈವೇದ್ಯಕ್ಕೆ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲ ಬೇಕಲ್ವಾ, ಸೊ ಅದರಿಂದ ಫಸ್ಟು ರೆಡಿ ಮಾಡ್ಕೊಬಿಡೋಣ, ಆಮೇಲೆ ಪೂಜೆಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮನೇಲಿ ಈ ಥರ ಒಬ್ರಿಗೊಬ್ರು ಎಲ್ಲರೂ ಕೈ ಜೋಡಿಸಿ ಕೆಲಸಕ್ಕೆ ಹೆಲ್ಪ್ ಮಾಡೋದ್ರಿಂದ ಬೆಳಗ್ಗೆ ಒಂದು 10-10:30 ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗ್ದೋಗ್ಬಿಡುತ್ತೆ. ಸೊ ಮನೇಲಿ ನನಗೆ ನನ್ನ ಯೂಟ್ಯೂಬ್ಗೆ ವಿಡಿಯೋಸ್ ಎಡಿಟ್ ಮಾಡೋದಾಗಿರ್ಬೋದು, ನನ್ನ ಕೆಲಸ ಮಾಡ್ಕೊಳ್ಳೋಕ್ಕೆ ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಸಿಗುತ್ತೆ. ಸೊ ನೀನು ಮಾಡ್ಕೋ ಅದೆಲ್ಲ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿಕೊಡ್ತಾರೆ. ತುಂಬ ಖುಷಿ ಆಗುತ್ತೆ. ಇನ್ನು ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗ್ಬೇಕಂತ ನಿಮಗೇನೆ ಗೊತ್ತು. ಸೊ ಅದ್ರ ಜೊತೆಗೆ ನಾವು ಹೆಣ್ಮಕ್ಳು, ನಾವು ಏನಾದರೂ ಒಂದು ಮಾಡಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಾವು ಏನಾದರೂ ಅರ್ನ್ ಮಾಡಬೇಕು, ನಮ್ಮ ಹಸ್ಬೆಂಡ್ಗೆ ಸಪೋರ್ಟಿವ್ ಆಗಿರಬೇಕು ಅಂತ ಅಂದ್ಕೊಂಡು ಏನಾದರೂ ಮಾಡ್ತೀವಿ ಅಂದಾಗ ಮನೆಯವರ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅವರು ಅರ್ಥ ಮಾಡಿಕೊಂಡು ಈ ಥರ ಒಂದು ಸಣ್ಣ ಪುಟ್ಟ ವಿಷಯದಲ್ಲೆಲ್ಲ ಹೆಲ್ಪ್ ಮಾಡಿ, ನೀನೇನೋ ಅಂದ್ಕೊಂಡಿದ್ಯಾ ಮಾಡು, ನಮ್ಮ ಕೈಲಾದಷ್ಟು ಸಪೋರ್ಟ್ ನಾವು ಕೂಡ ಮಾಡ್ತೀವಿ ಅಂತ ಹೇಳೋವಾಗ ಅದಕ್ಕಿಂತ ಹೆಚ್ಚು ಖುಷಿ ಇನ್ನೇನೂ ಇಲ್ಲ. ಇನ್ನು ಪೂಜೆಗೆ ಬೇಕಾಗಿರೋ ಹಣ್ಣು ಹೂವು ಎಲ್ಲ ಹಿಂದಿನ ದಿವಸನೇ ಹೋಗಿ ತೊಗೊಂಬಂದು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಶ್ರೀರಾಮ ನವಮಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಎಂದು ಆಚರಿಸ್ತೀವಿ ನಾವು. ಹಾಗೆ ಭಗವಾನ್ ವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮನ ಜನ್ಮದಿನವನ್ನಾಗಿ ಆಚರಿಸ್ತೀವಿ ನಾವು ಈ ದಿವಸ. ದುಷ್ಟರ ಸಂಹಾರ, ಧರ್ಮದ ಸ್ಥಾಪನೆ ಹಾಗೂ ಆದರ್ಶ ಜೀವನದ ಸಂಕೇತವಾಗಿ ಆಚರಿಸ್ತೀವಿ ಈ ದಿನನ ನಾವು. ಈ ದಿನ ಪಾನಕ ಕೋಸಂಬರಿ ನೈವೇದ್ಯ, ರಾಮಾಯಣ ಪಠಣ ಮತ್ತು ಭಜನೆಗಳಿಗೆ ತುಂಬ ವಿಶೇಷ ಮಹತ್ವ ಇದೆ ಈ ದಿವಸ. ಇನ್ನು ತಂದೆ ಶ್ರೀರಾಮ ಜನಿಸಿದ್ದು ಅಯೋಧ್ಯೆಯಲ್ಲಿ ಪುನರ್ವಸು ನಕ್ಷತ್ರ ಕರ್ಕಲಗ್ನ ಅಭಿಜಿತ್ ಮುಹೂರ್ತದಲ್ಲಿ ಜನಿಸಿದ್ರು ಅವರು. ಇನ್ನು ಈ ಹಬ್ಬದ ವಿಶೇಷತೆ ಏನಪ್ಪ ಅಂತಂದರೆ, ಈ ಬಿಸಿಲಿನ ಬೇಗೆನ ಕಡಿಮೆ ಮಾಡೋದಕ್ಕೆ ಸಕ್ಕರೆ ಅಥವಾ ಬೆಲ್ಲದ ಪಾನಕ ಮತ್ತು ಹೆಸರುಬೇಳೆ ಕೋಸಂಬರಿ ಮಜ್ಜಿಗೆ ಇದನ್ನೆಲ್ಲ ಮಾಡಿ ದೇವ್ರ ಮುಂದೆ ನೈವೇದ್ಯ ಇಟ್ಟು, ಹಾಗೆ ನಮ್ಮ ಕೈಲಾದಷ್ಟು ಜನರಿಗೆ ಹಂಚೋದ್ರಿಂದ ಹೆಚ್ಚಿನ ಫಲನ ನಾವು ಪಡ್ಕೋಬೋದು. ಹಾಗೆಯೇ ಶ್ರೀರಾಮ ನವಮಿಯ ದಿವಸ ಬಂದು ನಾವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಹಾಗೆ ನಮ್ಮ ಮನೆಯಲ್ಲಿ ಶ್ರೀರಾಮನ ಫೋಟೋ ಅಥವಾ ಮೂರ್ತಿ ಏನಾದರೂ ಇದ್ದರೆ ಚಂದ ಅಲಂಕಾರ ಮಾಡಿ, ಮತ್ತು ಮಧ್ಯಾಹ್ನ 12 ಗಂಟೆಗೆ ಶ್ರೀರಾಮನ ಜನ್ಮದಿನನ ಆಚರಿಸ್ಬೇಕು ಅಂತ ಹೇಳ್ತಾರೆ. ಹಾಗೆ ಪಾನಕ ಕೋಸಂಬರಿ ಎಲ್ಲ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಹಾಗೆ ಅವತ್ತಿನ ದಿವಸ ಬಂದು ಶ್ರೀರಾಮ ನಾಮ ಬರೆಯೋದಾಗಿರ್ಬೋದು, ರಾಮಕೋಟಿ ಬರೆಯೋದು ಅಂತ ಹೇಳ್ತಾರಲ್ವ. ಸೊ ಅವತ್ತಿನ ದಿನ ತುಂಬಾ ಒಳ್ಳೆಯದು. ಬೇರೆ ದಿವಸಕ್ಕಿಂತ ಹೆಚ್ಚು ಶ್ರೀರಾಮನ ಆಶೀರ್ವಾದ ನಾವು ಪಡ್ಕೋಬೋದು ಅವತ್ತು ನಾವು ರಾಮಕೋಟಿ ಬರೆಯೋದ್ರಿಂದ. ಹಾಗೆ ರಾಮನವಮಿ ಬಂದು ಸತ್ಯ, ತ್ಯಾಗ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯಲು ನಮಗೆ ಪ್ರೇರಣೆ ಕೊಡುತ್ತೆ. ಮತ್ತು ಇನ್ನು ಮನೇಲಿ ಪೂಜೆ ಎಲ್ಲ ಮುಗಿಸಿ, ಹಾಗೆ ನಮ್ಮ ದೇವಸ್ಥಾನದಲ್ಲಿ ಕೂಡ ಪೂಜೆ ಇತ್ತು, ಬಿನ್ಮಂಗ್ಲಕ್ಕೆ ಬಂದೆ ನಾನು. ಇನ್ನು
ಬಿನ್ಮಂಗ್ಲ ಬಸ್ ಸ್ಟಾಪ್ ಹತ್ರನೇ, ಅಂದರೆ ನಮ್ಮನೆ ಮುಂದೆ ಸ್ವಲ್ಪ ನಮ್ಮನೆ ಆಪೋಸಿಟೇನೆ ದೇವಸ್ಥಾನ ಇರೋದು. ಬಿನ್ಮಂಗ್ಲ ಬಸ್ ಸ್ಟಾಪ್ ಹತ್ರನೇ ಆಂಜನೇಯ ಮತ್ತು ಗಣೇಶ ಸ್ವಾಮಿ ದೇವಸ್ಥಾನ. ಇನ್ನು ಈ ಮರ ಏನು ಅದು ಬಿಲ್ಪತ್ರೆ ಮರ ಇದೆಯಲ್ವಾ ನೋಡಿ, ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಬಿಲ್ಪತ್ರೆ ಕಾಯಿ ಎಲ್ಲ ಜಾಸ್ತಿ ಬಿಡುತ್ತೆ, ತುಂಬ ದೊಡ್ಡದಾಗಿ ಚೆನ್ನಾಗಿ ಬೆಳೆದಿದೆ. ಇನ್ನು ಈ ಗಿಡ ಬಂದು ಇನ್ನು ಪುಟ್ಟು ಸೊಸಿ ಮಾಡಿ, ಅಂದರೆ ಅದು ಬಿಲ್ಪತ್ರೆ ಕಾಯಿ ತೊಗೊಂಬಂದು ಅದನ್ನು ಬೀಜ ತೆಗೆದ್ಬಿಟ್ಟು ಪುಟ್ಟು ಪುಟ್ಟು ಸೊಸಿ ಮಾಡಿಬಿಟ್ಟು ನಮ್ಮ ಅತ್ತೆ, ಅಂದರೆ ನಮ್ಮಮ್ಮ, ಅಮ್ಮ ಅಂತಲೇ ಕರೆಯೋದು ನಾವು, ಅವರು ತೊಗೊಂಬಂದು ಇಲ್ಲಿ ದೇವಸ್ಥಾನದ ಹತ್ರ ಹಾಕಿದ್ದು. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ, ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೆ ನೋಡಿ ಈ ಥರ ನೆನಪುಗಳ ಮುಖಾಂತರ ನಾವು ಅವ್ರನ್ನ ನೆನೆಸ್ಕೊತಾನೆ ಇರ್ತೀವಿ. ನೆನೆಸ್ಕೊಂಡಲೇ ಇರೋ ದಿವಸನೇ ಇಲ್ಲ. ಒಂದು 10 ವರ್ಷಗಳ ಹಿಂದೆ ಇಲ್ಲಿ ಈ ದೇವಸ್ಥಾನ ಇರಲಿಲ್ಲ. ಹಾಗಿದ್ರೆ ಈ ದೇವಸ್ಥಾನ ಇಲ್ಲಿ ಹೇಗೆ ಬಂತು ಅಂತ ನೀವು ಕೇಳೋದಾದರೆ, ನಮ್ಮನೆಯವರು ಇನ್ನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ರೋಡಲ್ಲಿ ಆಕ್ಸಿಡೆಂಟಿಂದ ಒಂದು ಕೋತಿ ಸತ್ತೋಗಿರುತ್ತೆ. ಸತ್ತೋಗಿರೋ ಕೋತಿ ಹತ್ರ ಅದ್ರ ಮರಿ ಇರುತ್ತೆ. ಸೊ ಅದನ್ನು ನೋಡಿ ನಮ್ಮ ಹಸ್ಬೆಂಡು ಆ ಮರಿ ಏನಿದೆ ಅಲ್ವಾ, ಆ ಮರಿನ ಮನೆಗೆ ತೊಗೊಂಡೋಗ್ತಾರಂತೆ. ಅವತ್ತಿಂದ ನಮ್ಮ ಅತ್ತೆ, ನಮ್ಮ ಮಾವ ಅದನ್ನು ಮನೆಯಲ್ಲೇ ಇಟ್ಕೊಂಡು, ಆ ಮರಿಗೆ ನಿಪ್ಪಲಲ್ಲಿ ಹಾಲೆಲ್ಲ ಹಾಕ್ಕೊಂಡು, ಅದಕ್ಕೆ ಹೆಸರು ಕೂಡ ಇಡ್ತಾರೆ ಮಾಲತಿ ಅಂತ, ಆ ಕೋತಿ ಮರಿಗೆ. ಅದನ್ನು ಮನೇಲಿ ಇಟ್ಕೊಂಡು ಅದನ್ನು ಸಾಕ್ತಾರೆ. ಸುಮಾರು 14 ವರ್ಷ ಅದು ಅವ್ರ ಮನೆಯಲ್ಲೇ ಇರುತ್ತೆ. ತುಂಬ ಚೆನ್ನಾಗಿ ಒಳ್ಳೆ ಮಗಳು ಥರ ನೋಡ್ಕೊಂಡಿರ್ತಾರೆ ಆ ಕೋತಿ ಮರಿನ. ನಮ್ಮ ಅತ್ತೆಯವರಿಗೆ 2 ಗಂಡು ಮಕ್ಕಳೇನೆ, ಹೆಣ್ಮಗು ಇರಲಿಲ್ಲ ಅವ್ರಿಗೆ. ಸೊ ಮಗಳು ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ತುಂಬ ಖುಷಿ ಅಂತೆ ಅವಾಗ ಅವರಿಗೆ. ಅಲ್ಲಿ ಪೂಜೆ ಮಾಡು. ಹದಿನಾಲ್ಕು ವರ್ಷ ಚಿಕ್ಕ ಮರಿಯಿಂದ ಅದು ದೊಡ್ಡದಾಗ್ತಾ ಅವ್ರ ಜೊತೆಲೇ ಇದ್ದಂಥ ಕೋತಿ ಮರಿ ಒಂದು ದಿವಸ ಜೂನ್ 5, 2013 ಅದು ತೀರೋಗುತ್ತೆ. ಅವತ್ತು ನಮ್ಮ ಮನೆಯವ್ರ ಮುಖದಲ್ಲಿ, ಎಲ್ಲರ ಮುಖದಲ್ಲೂ ನಾನು ಆ ನೋವು, ಆ ದುಃಖ, ಆ ಸಂಕಟ ನೋಡ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ, ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದಾರೆ ಈ ಕೋತಿ ಮೇಲೆ ಅಂತ. ಸೊ ಅವತ್ತು ಏನು ತೀರೋಗಿರುತ್ತೆ ಅಲ್ವಾ ಆ ಕೋತಿನ ಈ ಜಾಗದಲ್ಲಿ ತೊಗೊಂಬಂದು ಮಣ್ಣು ಮಾಡ್ತಾರೆ. ಆಮೇಲೆ ಒಂದು ದಿವಸ ನಮ್ಮ ಅತ್ತೆ ಮಾವ ಡಿಸೈಡ್ ಮಾಡ್ತಾರೆ, ನಮಗೆ ಒಬ್ಬ ಮಗಳು ಇದ್ದಿದ್ರೆ ನಾವು ಅವಳಿಗೆ 10-15 ಲಕ್ಷ ಖರ್ಚು ಮಾಡಿ ಮದುವೆ ಮಾಡ್ತಿದ್ವಿ. ಸೊ ಇಲ್ಲಿ ಮಣ್ಣು ಮಾಡಿರೋ ಅಂಥ ಜಾಗದಲ್ಲಿ ನಾವು ನಮ್ಮ ಮಾಲತಿಗೆ, ಅಂದರೆ ಕೋತಿಗೆ ದೇವಸ್ಥಾನ ಕಟ್ಟಲೇಬೇಕು ಅಂತ. ಇನ್ನು ಸರಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಟ್ಟೋಕ್ಕೆ ಪಾಯ ಕೂಡ ಎಲ್ಲ ತೆಗೀತಾ ಇರ್ತಾರೆ. ಸೊ ಆವಾಗ ಹೀಗೆ ಜನಗಳು ಇರ್ತಾರಲ್ವ, ಸೊ ಅವರು ದೇವಸ್ಥಾನಕ್ಕೆ ನೀವು ಒಬ್ಬರೇ ದುಡ್ಡನ್ನ ಹಾಕಿ ದೇವಸ್ಥಾನ ಕಟ್ಟಂಗಿಲ್ಲ, ಜನಗಳ ಹತ್ರ ಸ್ವಲ್ಪ ಸಹಾಯ ತಗೊಂಡು ಕಟ್ಟಿ ಅಂತ ಹೇಳಿದ ಮೇಲೆ ನಮ್ಮ ಮಾವನವರು ಊರಲ್ಲಿ ಅಲ್ಲಿ ಅಕ್ಕಪಕ್ಕ ಎಲ್ಲ ಸೇರಿಕೊಂಡು ಜನಗಳ ಹತ್ರ ಸಹಾಯ ಕೇಳಿ, ಸಹಾಯ ತಗೊಂಡು ದೇವಸ್ಥಾನನ ಕಟ್ಟುತ್ತಾರೆ. ಸೊ 2026 ಇಲ್ಲ 27, ಸ್ವಲ್ಪ ಕನ್ಫ್ಯೂಸ್ ಇದೆ, ಆವಾಗ ಪ್ರತಿಷ್ಠಾಪನೆ ಆಗುತ್ತೆ ದೇವಸ್ಥಾನ. ಸೊ ನಿಮಗೆ ಏನು ಅನಿಸುತ್ತೆ ನನಗೆ ಗೊತ್ತಿಲ್ಲ, ಬಟ್ ಆವಾಗಲೇ ನಮ್ಮ ಅತ್ತೆ ಮಾವ ಹೆಣ್ಮಗು ಇದ್ದಿದ್ರೆ ನಾವು 10 ಲಕ್ಷ ಖರ್ಚು ಮಾಡ್ತಾ ಇದ್ವಿ, ಅದೇ ನಾವು ದೇವಸ್ಥಾನ ಕಟ್ಟಬೇಕು ಮಾಲತಿಗೆ ಅಂತ ಯೋಚನೆ ಮಾಡ್ತಾರಲ್ವ, ಅವ್ರ ಬಗ್ಗೆ ನಿಜವಾಗ್ಲೂ ನನಗೆ ಹೆಮ್ಮೆ ಇದೆ, ಗ್ರೇಟ್ ಅನಿಸುತ್ತೆ. ಸೊ ನಿಮಗೆ ಹೇಗೆ ಅನಿಸುತ್ತೆ, ಏನು ಅನಿಸುತ್ತೆ ನನಗೆ ಗೊತ್ತಿಲ್ಲ. ನಾನು ಏನಿದೆ ಇರೋ ಫ್ಯಾಕ್ಟು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನನಗೆ.
ಮತ್ತು ವ್ಲಾಗ್‌ನ ಎಂಡ್ ಕೂಡ ಮಾಡಿಲ್ಲ. ಸೊ, ಹಾಗೆ ಎಂಡ್ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಹಾಗೆ ನೈಟ್‌ಗೆ ಸಿಂಪಲ್ಲಾಗಿ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇದು ಸಿಂಪಲ್ಲಾಗಿ ಮಾಡ್ಕೊಳ್ಳೋವಂಥ ಚಟ್ನಿ ಒಗ್ಗರಣೆ ಚೆನ್ನಾಗಿರುತ್ತೆ. ಸೊ, ಮುದ್ದೆಗೆ, ರೈಸ್‌ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ, ಹಾಗೆ ನಿಮ್ಗೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ನಾನು ಕಾಯಿ ಏನೂ ಹಾಕಿಲ್ಲ. ಕಡಲೆ ಬೀಜ, ಕಡಲೆ ಹಾಕಿನೇ ಮಾಮೂಲಿ ಚಟ್ನಿ ರುಬ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಬಿಟ್ಟು, ಅದು ಪ್ಯಾನು ಸ್ವಲ್ಪ ತಣ್ಣಗಾದ್ಮೇಲೆ ಚಟ್ನಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಷ್ಟು ನಿಮಗೆ ಗಟ್ಟಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಮೂಲಂಗಿನ ಸಣ್ಣಕ್ಕೆ ಜಜ್ಜಿ ಇಟ್ಕೊಂಡಿರಬೇಕು. ಚಟ್ನಿಗೆ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸು ಇಟ್ಟರೆ ಅದು ಚಟ್ನಿಗೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಮುದ್ದೆ ಜೊತೆಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಕೋಸಿತ್ತು ಮನೇಲಿ, ವೇಸ್ಟ್ ಆಗುತ್ತಲ್ವಾ, ಕೋಸು ಪಲ್ಯ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಕೋಸು ಪಲ್ಯ ಮಾಡಿಕೊಂಡು ಬಿಸಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮೊದಲೆಲ್ಲ ಮಾಡ್ತಾಯಿದ್ರು ಈ ಥರ, ನನಗೆ ನೆನಪಿದೆ. ಇವಾಗ ಮಾಡ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ. ಯಾರಾದರೂ ಮಾಡಿದರೆ ಯಾವಾಗಾದರೂ ಮಾಡ್ಕೊತೀರಾ ಅಂದರೆ ಕಮೆಂಟ್ ಮಾಡಿ, ನೀವು ಮಾಡ್ತೀರಾ ಇಲ್ವಾ ಅಂತ. ಸೊ, ಆಮೇಲೆ ಚಟ್ನಿಗೆ ಅದು ಮೂಲಂಗಿ ಏನಿರುತ್ತೆ ಅದು ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಮುದ್ದೆಗೆ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ, ಮುದ್ದೆ ಮಾಡ್ಕೊತಾ ಇದ್ದೀನಿ ನಾನು. ಪ್ರತಿ ಸಲ ಮುದ್ದೆ ಮಾಡುವಾಗಲೂ ನನಗೆ ನಮ್ಮ ಅಜ್ಜಿ ನೆನಪಾಗ್ತಾರೆ. ನನಗೆ ಮುದ್ದೆ ಮಾಡೋದು ಹೇಳ್ಕೊಟ್ಟಿದ್ದೇನೆ ನಮ್ಮ ಅಜ್ಜಿ. ಆವಾಗಲಿಂದ ಇಲ್ಲಿವರೆಗೂ ನಾನು ಒಂದು ಸತಿನೂ ಮುದ್ದೆ ಕೆಡಿಸಿಲ್ಲ. ಚೆನ್ನಾಗಿ ಮಾಡ್ತೀನಿ. ಅವ್ರು ಹೇಳ್ಕೊಟ್ಟಿದ್ದು ನನಗೆ. ಮುಂಚೆ ಮಡ್ಕೆಲಿ ಮಾಡೋದು ಹೇಳ್ಕೊಟ್ಟಿದ್ರು. ಸೊ, ಅದರಿಂದ ನಾನು ಚೆನ್ನಾಗಿ ಮಾಡ್ಕೊತೀನಿ. ಅಷ್ಟೇ ಇವತ್ತಿನ ಈ ವಿಡಿಯೋ. ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್, ಲಾಟ್ಸ್ ಆಫ್ ಲವ್.